ಮಂಗಳೂರನ್ನು ಸ್ವಚ್ಛವಾಗಿರಿಸುವ ಜೊತೆ ಮಾಲಿನ್ಯ ಮುಕ್ತವಾಗಿಸುವ ನಿಟ್ಟಿನಲ್ಲಿ ಪಾಲಿಕೆ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದು ಕಸ ವಿಲೇವಾರಿಗೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಉತ್ತಮ ಆಯ್ಕೆಯಾಗಿದ್ದು ಮಂಗಳೂರಿನ ಅಂದ ಮತ್ತಷ್ಟು ಹೆಚ್ಚಾಗುವ ಕಾಲ ಸನಿಹದಲ್ಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಪ್ರಾಗ್ಯಾ ಆಟೋಮೊಬೈಲ್ ಸಹಭಾಗಿತ್ವದಲ್ಲಿ ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಕಸ ಸಂಗ್ರಹಣೆಗೆ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನಗಳ ಲೋಕಾರ್ಪಣೆ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ ಭಾರತ ಕಲ್ಪನೆಯಡಿ ಹಸಿರು ಮತ್ತು ಸ್ವಚ್ಛತೆಗೆ ಎಲೆಕ್ಟ್ರಿಕ್ ವಾಹನ ಬಳಕೆ ಮಾಡಲಾಗುತ್ತಿದೆ. ಇದು ಸ್ಟಾರ್ಟ್ಅಪ್ ಕಂಪನಿಗಳಿಗೂ ಉತ್ತೇಜನ ನೀಡಿದಂತಾಗಲಿದೆ. ಈ ವಾಹನ ಮೂಲಕ ಕಸ ವಿಲೇವಾರಿಗೆ ನಗರದ ಜನತೆಯು ಬೆಂಬಲ ನೀಡಬೇಕು ಎಂದರು. ಮಂಗಳೂರು ಮಹಾನಗರ ಪಾಲಿಕೆಯವರು ಪ್ರಾಗ್ಯಾ ಆಟೋಮೊಬೈಲ್ಸ್ ಜೊತೆ ಸೇರಿಕೊಂಡು ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನು ಮಂಗಳೂರಿನಲ್ಲಿ ಲಾಂಚ್ ಮಾಡಿರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ಸ್ವಚ್ಛ ಮಂಗಳೂರಿನ ಕಲ್ಪನೆ ಇದೆ, ಕ್ಲೀನ್ ಮಂಗಳೂರಿನ ಕಲ್ಪನೆ ಇದೆ. ಅದಕ್ಕೆ ಒಂದು ಗ್ರೀನ್ ಮಂಗಳೂರಿನ ಕಾನ್ಸೆಪ್ಟನ್ನು ಜೋಡಿಸಿಕೊಂಡು ಮಂಗಳೂರು ಸ್ವಚ್ಛವಾಗಿರಬೇಕು, ಮಂಗಳೂರು ಹಸಿರಾಗಿರಬೇಕು ಅನ್ನೋಂಥ ಕಲ್ಪನೆಯ ಭಾಗವಾಗಿ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಆಗ್ತಾ ಇರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ಒಂದು, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತದ ಕಡೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಕಂಪನಿಗಳು ದೇಶೀಯ ಮೇಡ್ ಇನ್ ಇಂಡಿಯಾ ಆಗಿರುವಂಥ ಈ ಪ್ರಾಡಕ್ಟ್ಸ್ಗಳು ಬರ್ತಾ ಇರುವಂಥದ್ದು ತುಂಬ ಖುಷಿ ಕೊಡುವಂಥ ಸಂಗತಿ. ನನಗೆ ವಿಶ್ವಾಸ ಇದೆ, ಮಂಗಳೂರಿನ ಜನತೆ ಸ್ವಚ್ಛ ಮಂಗಳೂರು, ಹಸಿರು ಮಂಗಳೂರಿಗೆ ಬೆಂಬಲ ಕೊಡ್ತಾ ಇರುವಂಥ ಜನರು ಇದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಮತ್ತು ನಾನು ಮಂಗಳೂರು ಮಹಾನಗರ ಪಾಲಿಕೆಗೆ ಹೇಳ್ತಾ ಇದ್ದೇನೆ, ಇದರ ಮೇಂಟೆನೆನ್ಸ್ ಮಾಡುವಂಥದ್ದು ಕೂಡ ಜವಾಬ್ದಾರಿ. ಯಾಕೆಂದರೆ ಇದು ಹೊಸ ವ್ಯವಸ್ಥೆ. ನಾವು ಡೀಸೆಲ್ ವೆಹಿಕಲ್ಗಳನ್ನು ಉಪಯೋಗ ಮಾಡಿ ಅದರ ಮೇಂಟೆನೆನ್ಸ್ ಒಂದು ರೀತಿ ಆದರೆ, ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮೇಂಟೈನ್ ಮಾಡುವಂಥದ್ದು ಕೂಡ ಅಷ್ಟೇ ಜವಾಬ್ದಾರಿ ನಮಗಿದೆ. ಹಾಗಾಗಿ ಈ ರೀತಿಯ ಪ್ರಯತ್ನಗಳು ಯಶಸ್ವಿ ಆಗಬೇಕಾದ್ರೆ ನಾವು ಇದಕ್ಕೆ ಬೆಂಬಲವನ್ನು ಕೊಡಬೇಕು ಮತ್ತು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಪ್ರಾಗ್ಯಾ ಆಟೋಮೊಬೈಲ್ಸ್ ಅವರಿಗೆ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಗೆ ಈ ರೀತಿಯ ಒಂದು ಹೊಸ ವಿನೂತನ ಪ್ರಯತ್ನ ಮಾಡಿದ್ದಕ್ಕಾಗಿ ನಾನು ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿದೆ. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಪಾಲಿಕೆ ವ್ಯಾಪ್ತಿಯಲ್ಲಿರುವ ದೊಡ್ಡ ವಾಹನಗಳ ಮೂಲಕ ಎಲ್ಲ ಪ್ರದೇಶಗಳಿಂದ ಕಸ ಸಂಗ್ರಹ ಕಷ್ಟ ಸಾಧ್ಯವಾಗುತ್ತಿತ್ತು. ಕಾರ್ಮಿಕರು ಹೆಚ್ಚಿನ ಭವನೆ ಪಡುತ್ತಿದ್ರು. ಇದೀಗ ಹೊಸದಾಗಿ ಜಾರಿಗೆ ಬಂದಿರುವ ಈ ವಾಹನ ಓಣಿಗಳಲ್ಲಿ ಕಸ ಸಂಗ್ರಹಕ್ಕೆ ಸಹಕಾರಿಯಾಗಲಿದೆ ಎಂದರು. ಇವತ್ತು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಸ ಸಂಗ್ರಹದ ದೃಷ್ಟಿಯಲ್ಲಿ ವಿದ್ಯುತ್ ಸಂಚಾರದ ವಾಹನವನ್ನು, 3 ಚಕ್ರದ ವಾಹನವನ್ನು ಇವತ್ತು ಉಪಯೋಗಿಸಿಕೊಳ್ಳುವಂಥ ಚಿಂತನೆಯನ್ನು ನಾವು ಕಳೆದ ಅವಧಿಯಲ್ಲಿ ಪ್ರಾರಂಭ ಮಾಡಿ ಈ ಅವಧಿಯಲ್ಲಿ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಸರ್ಕಾರದ ವತಿಯಿಂದ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಚಿಂತನೆಯನ್ನು ಮಾಡಿ ಇದಕ್ಕೆ ಭಾಳ ದೊಡ್ಡ ರೀತಿಯ ಕೇಂದ್ರ ಸರ್ಕಾರದ ಅನುದಾನವನ್ನು ಜೋಡಿಸ್ಕೊಂಡು ಇಡೀ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲ ಈ ವಾಹನಗಳಿರ್ಬೋದು ಅಥವಾ ಈ ಹಿಂದೆ ಸರಿಸುಮಾರು 100ಕ್ಕೂ ಅಧಿಕ ವೇಸ್ಟ್ ಕಲೆಕ್ಷನ್ಗೆ ಮಾಡಿದಂಥ ವಾಹನಗಳು ಮಾನ್ಯ ಕೇಂದ್ರ ಸರ್ಕಾರದ ಸ್ವಚ್ಛತೆಯ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿಕೊಂಡಂಥ ಅದರ ಅಧೀನದಲ್ಲಿ ಇವತ್ತು ಪ್ರಪ್ರಥಮವಾಗಿ ಕರ್ನಾಟಕದ ಮಂಗಳೂರಿನ ಮಹಾನಗರ ಪಾಲಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇವತ್ತು ಮಂಗಳೂರು ಅಂತ ಹೇಳಿದರೆ ಭಾಳ ಕಿರಿದಾದ ಓಣಿ ರಸ್ತೆಗಳಿದೆ. ಆ ಓಣಿ ರಸ್ತೆಗಳಿಗೆ ಹೋಗಬೇಕು ಅಂತ ಹೇಳಿದರೆ ಸಣ್ಣದಾದ ವಾಹನಗಳೇ ಬೇಕು. ಅದಕ್ಕೆ ಈ ರೀತಿಯ 3 ಚಕ್ರದ ವಾಹನಗಳನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಚಿಂತನೆ ಮಾಡಿಕೊಂಡು, ಅದರಲ್ಲಿ ಕೂಡ ಇದು ಎಲ್ಲೋ ಒಂದು ಕಡೆ ಪೊಲ್ಯೂಷನ್ ಫ್ರೀ ಆಗಿ ಬ್ಯಾಟ್ರಿಯನ್ನು ರೀಚಾರ್ಜ್ ಮಾಡುವ ಮುಖಾಂತರ ಅದರಲ್ಲಿ ಕೂಡ ಒಣಕಸ ಹಸಿಕಸವೆಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಗ್ರಹಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಮಹಿಳೆಯರಿಗೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವಂಥ ಚಿಂತನೆಯೊಂದಿಗೆ ಈ ವಾಹನವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಅಧ್ಯಕ್ಷತೆ ವಹಿಸಿದ್ದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಾತನಾಡಿ, ಈ ವಾಹನ ಬಳಕೆಯ ಮೂಲಕ ಓಣಿಗಳಲ್ಲಿ ಕಸ ವಿಲೇವಾರಿ ಸಮಸ್ಯೆ ನೀಗಲಿದೆ ಎಂದರು. ಬ್ಯಾಟರಿ ಚಾಲಿತ ರಿಕ್ಷಾವನ್ನು ಇವತ್ತು ಉದ್ಘಾಟನೆ ಮಾಡುವುದರ ಮುಖಾಂತರ ಮಂಗಳೂರು ಮಹಾನಗರ ಪಾಲಿಕೆ ಇವತ್ತು ಒಂದು ಉತ್ತಮವಾದಂಥ ಹೆಜ್ಜೆಯನ್ನು ಇಟ್ಟಿದೆ ಎಂಬುದಾಗಿ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯಾಗಿರತಕ್ಕಂತಹ ನರೇಂದ್ರ ಮೋದಿ ಅವರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಎಂಬಂತಹ ಕಲ್ಪನೆಯನ್ನು ಇಡೀ ನಮ್ಮ ದೇಶಕ್ಕೆ ಕೊಟ್ಟರು. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆಗೆ ಸ್ವಚ್ಛ ಭಾರತ್ ಅಡಿಯಲ್ಲಿ ಸಾಕಷ್ಟು ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ವಚ್ಛ ಭಾರತ್ ಮಿಷನ್ ಅಡಿ
ಕೇಂದ್ರ ಸರ್ಕಾರ, ಅದರ ಜೊತೆಗೆ ರಾಜ್ಯ ಸರ್ಕಾರ, ಅದರ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ ಈ ಮೂರೂ ಸಂಸ್ಥೆ ಸೇರಿ ನಾವು ಹೊಸದಾಗಿ ನಮ್ಮ ವಾಹನವನ್ನು ಖರೀದಿ ಮಾಡುವುದರ ಜೊತೆಗೆ ಇವತ್ತು ಪರಿಸರವನ್ನು ಉಳಿಸುವಂತಹ ಈ ನಿಟ್ಟಿನಲ್ಲಿ ನಾವು ಇವತ್ತು ಬ್ಯಾಟ್ರಿ ಚಾಲಿತ ರಿಕ್ಷಾವನ್ನು ನಾವು ಖರೀದಿ ಮಾಡೋದರ ಮುಖಾಂತರ ಇವತ್ತು ಮಂಗಳೂರಿಗೆ ಒಂದು ದೊಡ್ಡ ಒಂದು ಕೊಡುಗೆಯನ್ನು ಮಹಾನಗರ ಪಾಲಿಕೆ ಕೊಟ್ಟಿದೆ ಎಂಬುದಾಗಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರಾಗ್ಯಾ ಕಂಪನಿಯ ಮುಖ್ಯಸ್ಥ ಆದಿತ್ಯ ಸುರಾನ ಮಾತನಾಡಿ, ಈ ತ್ರಿಚಕ್ರ ವಾಹನ ಅಭಿವೃದ್ಧಿಪಡಿಸುವ ಮೂಲಕ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಕೆಲಸ ನಿರ್ವಹಿಸಬಹುದಾಗಿದೆ. ಗಲ್ಲಿಗಳಿಗೂ ತೆರಳುವಂತೆ ಅಭಿವೃದ್ಧಿಪಡಿಸಲಾಗಿದೆ ಎಂದರು. ನಾವು ಪ್ರಜ್ಞಾ ಆಟೋಮೊಬೈಲ್ಸ್ ಅಲ್ಲಿ ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ. ನಮ್ಮ ಈ ಗಾಡಿಗಳು ತುಂಬ ಕಾಂಪ್ಯಾಕ್ಟ್ ಆಗಿದ್ದ ಕಾರಣ ನಾವು ಮಂಗಳೂರು ಸಿಟಿ ಕಾರ್ಪೊರೇಷನ್ ಜೊತೆಗೆ ಇವತ್ತು ಈ ಗಲ್ಲಿಗಳಿಗೆ ಹೋಗಿ ಗಾರ್ಬೇಜ್ ಕಲೆಕ್ಷನ್, ವೆಟ್ ವೇಸ್ಟು, ಡ್ರೈ ವೇಸ್ಟ್ ಸೆಗ್ರಿಗೇಷನ್ ಮಾಡಿ ಕಲೆಕ್ಷನ್ ಮಾಡುವುದಕ್ಕೆ ಒಂದು ಸುಲಭ ರೀತಿಯ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಈ ಗಾಡಿಗಳನ್ನು ಇಟ್ಟು ಅವರು ಡೋರ್ ಟು ಡೋರ್ ಕಲೆಕ್ಷನ್ ತುಂಬ ಈಸಿಯಾಗಿ ಮಾಡ್ಬೋದು ಅಂತ ನಾವು ಪ್ರಪೋಸ್ ಮಾಡಿದ್ದಕ್ಕೆ ನಾವು ನಮ್ಮ ಖುಷಿಯ ದಿನ ಇವತ್ತು. ಅವರು ನಮ್ಮ ಜೊತೆಗೆ ಟೈಅಪ್ ಮಾಡಿ ನಮ್ಮ ಗಾಡಿಗಳನ್ನು ಇವತ್ತಿಂದ ಗಾರ್ಬೇಜ್ ಕಲೆಕ್ಷನ್ಗೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಧನ್ಯವಾದ. ನಾವು ಒಂದು 24 ಗಾಡಿಗಳು ಮಂಗಳೂರು ಸಿಟಿ ಕಾರ್ಪೊರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಹೋಗ್ತಾ ಇನ್ಕ್ರೀಸ್ ಮಾಡಬೇಕು ಅಂತ ಇದಿದೆ, ಒಂದು ಟ್ರಯಲ್ ಥರ. ಈ ಸಂದರ್ಭದಲ್ಲಿ ಶಾಸಕ ಭರತ್ ಶೆಟ್ಟಿ, ಉಪಮೇಯರ್ ಸುನೀತಾ, ಪಾಲಿಕೆಯ ಪ್ರತಿಪಕ್ಷ ನಾಯಕ ಪ್ರವೀಣ್ ಚಂದ್ರಾಳ್ವ, ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿ, ಸದಸ್ಯರಾದ ದಿವಾಕರ್ ಪಾಂಡೇಶ್ವರ್, ಲೋಹಿತ್ ತಾಮೀನ್, ಆರೋಗ್ಯಾಧಿಕಾರಿ ಡಾ ಮಂಜಯ್ಯ ಶೆಟ್ಟಿ, ಪ್ರಮುಖರಾದ ವರುಣ್ ಚೌಟ, ಗಣೇಶ್, ಪಾಲಿಕೆಯ ಸದಸ್ಯರು ಉಪಸ್ಥಿತರಿದ್ದರು. ಪಾಲಿಕೆಯ ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿ ಸ್ವಾಗತಿಸಿದರು. ಡಾ ಮಂಜುಳಾ ಶೆಟ್ಟಿ ನಿರೂಪಿಸಿದರು. ನಾಗೇಶ್ ಕಾವೂರು, B4 ನ್ಯೂಸ್, ಮಂಗಳೂರು.